1665ರಲ್ಲಿ ಪುರಂದರಗಡ ಒಪ್ಪಂದ ಅಂತ ಒಂದಾಗುತ್ತೆ. ಆ ಪುರಂದರಗಡ ಒಪ್ಪಂದದ ಪ್ರಕಾರ ಶಿವಾಜಿ ತನ್ನ ಬಳಿ ಇದ್ದಂತಹ 35 ಕೋಟೆಗಳ ಪೈಕಿ 12 ಕೋಟೆಗಳನ್ನು ತಾನೇ ಉಳಿಸ್ಕೊಂಡು ಉಳಿದ 23 ಕೋಟೆಗಳನ್ನು ಮೊಘಲರಿಗೆ ಒಪ್ಪಿಸೋ ಹಾಗೆ ಮಾಡ್ತಾನೆ ಜೈಸಿಂಗ್. ಈ ಜೈಸಿಂಗ್ ಪುರಂದರಗಡ ಒಪ್ಪಂದದ ನಂತರ ಬಿಜಾಪುರ ಮತ್ತು ಪನ್ಹಲಗಡ ಎರಡರ ಮೇಲೆ ದಾಳಿ ಮಾಡ್ತಾನೆ. ಆದರೆ ಆ ದಾಳಿ ಸಫಲವಾಗದೆ ಹಿಂದುಳಿಬೇಕಾಗತ್ತೆ. ಆಗ ಬಿಜಾಪುರ ಮತ್ತು ಗೋಲ್ಕೊಂಡದ ಸುಲ್ತಾನರು ಇಬ್ಬರು ಒಂದಾಗ್ತಾರೆ. ಶಿವಾಜಿ ಕೂಡ ಅವರನ್ನು ಸೇರುವಂಥ ಸ್ಥಿತಿಯಲ್ಲಿರ್ತಾರೆ. ಆವಾಗ ಶಿವಾಜಿ ಏನಾದರೂ ಅವರಿಬ್ಬರ ಜೊತೆ ಸೇರಿದ್ರೆ ಮೊಘಲರ ಸಾಮ್ರಾಜ್ಯ ಅಂತ್ಯ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡಂಥ ಔರಂಗಜೇಬ್ ಶಿವಾಜಿನ ಮಾತುಕತೆಗೆ ಅಂತ ಹೇಳಿ ಆಗ್ರಾಗೆ ಬರೋಕ್ಕೆ ಹೇಳ್ತಾನೆ. ಜೈಸಿಂಗ್ ಶಿವಾಜಿಯ ರಕ್ಷಣೆಯನ್ನು ಮಾಡ್ತೀನಿ ಅಂತ ಶಿವಾಜಿಗೆ ಭರವಸೆಯನ್ನು ಕೊಡ್ತಾನೆ. ಶಿವಾಜಿ ಮತ್ತು ಅವರ ಮಗ ಶಾಂಬಾಜಿ ಇಬ್ಬರು ಬರೋದಕ್ಕೆ ಒಪ್ಕೊಂಡು ಅವರಿಬ್ಬರು ಆಗ್ರಾಕ್ಕೆ ಬರ್ತಾರೆ. ಆಗ್ರಾದಲ್ಲಿ ಔರಂಗಜೇಬ್ ಶಿವಾಜಿನ ಅವಮಾನ ಮಾಡ್ತಾನೆ. ಶಿವಾಜಿ ಔರಂಗಜೇಬ್ಗೆ ನಂಬಿಕೆ ದ್ರೋಹಿ ಅಂತ ಹೇಳ್ತಾರೆ. ಹಾಗಾಗಿ ಔರಂಗಜೇಬ್ ಶಿವಾಜಿನ ಆಗ್ರಾದಲ್ಲೇ ಬಂಧಿಸ್ತಾರೆ. ಹೀಗೆ ಆಗ್ರಾದಲ್ಲಿ ಬಂಧನಕ್ಕೆ ಒಳಗಾದಂತಹ ಶಿವಾಜಿ ಮುಂದೆ ಏನಾದರು? ಶಿವಾಜಿ ಬಂಧನದ ಜೊತೆಗೆ ಮರಾಠ ಸಾಮ್ರಾಜ್ಯ ಅಂತ್ಯ ಆಯಿತಾ, ಇಲ್ಲ ಅವರು ಬಂಧನ ಮುಕ್ತರಾದ್ರ? ಅಷ್ಟಕ್ಕೂ ಶಿವಾಜಿ ಬಂಧನ ಆದಮೇಲೆ ಏನಾಯಿತು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರನ ನಾನಿವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಏಕೆಂದರೆ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಇನ್ನೂ ಹೆಚ್ಚು ವಿಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹನ ಕೊಡುತ್ತೆ. ಹೀಗೆ ಆಗ್ರಾದಲ್ಲಿ ಬಂಧನಕ್ಕೆ ಒಳಗಾದಂತಹ ಶಿವಾಜಿ ಹೊರಗೆ ಬರಬೇಕು ಅಂತ ಒಂದು ಉಪಾಯನ ಮಾಡ್ತಾರೆ. ಆ ಉಪಾಯದ ಪ್ರಕಾರ ಅವರು ರೋಗದಿಂದ ಗುಣಮುಖ ಆಗ್ತಾ ಇದ್ದಾರೆ. ಅದರ ಶುಭ ಸೂಚಕವಾಗಿ ಪ್ರತಿದಿನ ಬ್ರಾಹ್ಮಣರಿಗೆ, ಗಣ್ಯರಿಗೆ, ಭಿಕ್ಷುಕರಿಗೆ ಎಲ್ಲರಿಗೂ ಪ್ರತಿ ದಿನ ಬುಟ್ಟಿಗಟ್ಟಲೆ ಹಣ್ಣು ಹಂಪಲುಗಳನ್ನು ಕಳಿಸೋಕೆ ಶುರು ಮಾಡ್ತಾರೆ. ಮೊದಲು ಕಾವಲುಗಾರರು ಆ ಬುಟ್ಟಿಗಳನ್ನು ಪರೀಕ್ಷೆ ಮಾಡ್ತಾಯಿದ್ರು. ಆದರೆ ಕೆಲವು ದಿನದ ನಂತರ ಆ ಪರೀಕ್ಷೆ ಮಾಡೋದನ್ನು ಬಿಟ್ಬಿಟ್ರು. ಶಿವಾಜಿ ಮತ್ತು ಅವರ ಮಗ ಶಾಂಬಾಜಿ ಇಬ್ಬರೂ ಕೂಡ ಆ ಹಣ್ಣಿನ ಬುಟ್ಟಿಗಳಲ್ಲಿ ಸೇರಿಕೊಂಡು ಆಗ್ರಾ ಬಂಧನದಿಂದ ಹೊರಗೆ ಬರ್ತಾರೆ. ಶಿವಾಜಿ ಸನ್ಯಾಸಿ ವೇಷದಲ್ಲಿ ಅಲಹಾಬಾದ್, ಬನಾರಸ್, ಗಾಯ ಮತ್ತು ತೆಲಂಗಾಣದ ಮೂಲಕ ಹಾದು ನವೆಂಬರ್ 30, 1666ರಂದು ರಾಯಗಢವನ್ನು ತಲುಪ್ತಾರೆ. ಶಿವಾಜಿ ಆಗಮನದ ಸುದ್ದಿ ದಖನ್ನಲ್ಲಿ ಬಹುಬೇಗ ಹರಡುತ್ತೆ. ಔರಂಗಜೇಬ್ ಹಿಂಗುತಿಂದ ಮಂಗನಂತಾಗ್ತಾನೆ. ಆಗ್ರಾ ಬಂಧನದಿಂದ ತಪ್ಪಿಸ್ಕೊಂಡು ಬಂದಂತಹ ಶಿವಾಜಿ 1670ರಲ್ಲಿ ಮೊಘಲರೊಡನೆ ಪುನಃ ಸಂಘರ್ಷಕ್ಕೆ ಇಳಿತಾರೆ. ಕೊಂಕಣದಿಂದ ಮೊಘಲರ ಫೌಜುದಾರರನ್ನು ಹೊರಹಾಕಿ ಹಿಂದೆ ಪುರಂದರಗಡ ಒಪ್ಪಂದದ ಮೂಲಕ ಕಳೆದುಕೊಂಡಿದ್ದಂತಹ ಎಲ್ಲ ಕೋಟೆಗಳನ್ನು ಮತ್ತೆ ಗೆಲ್ಲಬೇಕು ಅಂತ ಮುಂದಾಗ್ತಾರೆ ಶಿವಾಜಿ. ಮೊಘಲ್ ಸಾಮ್ರಾಜ್ಯದ ವಾಯುವ್ಯ ಗಡಿ ಭಾಗದಲ್ಲಿ ದಂಗೆಗಳಾಗ್ತಾ ಇರ್ತವೆ. ಆ ಗಡಿಯಲ್ಲಾಗ್ತಾ ಇದ್ದಂತಹ ದಂಗೆಗಳನ್ನು ಅಡಗಿಸೋದ್ರಲ್ಲೇ ಔರಂಗಜೇಬ್ನ ಗಮನ ಎಲ್ಲ ಇರುತ್ತೆ. ಅವನು ದಖನ್ ಪ್ರಾಂತ್ಯವನ್ನು ಕಡೆಗಣಿಸ್ತಾನೆ. ಯಾಕೆಂದರೆ ದಖನ್ ಪ್ರಾಂತ್ಯದಲ್ಲಿದ್ದಂತಹ ಗವರ್ನರ್ ಮತ್ತು ದಳಪತಿಗಳು ಅಲ್ಲೇನಾದರೂ ದಂಗೆಗಳಾದರೆ ಅವರು ನೋಡ್ಕೋತಾರೆ ಅನ್ನೋ ಭರವಸೆ ಔರಂಗಜೇಬ್ದಾಗಿರುತ್ತೆ. ಆದರೆ ಆ ದಖನ್ ಪ್ರಾಂತ್ಯದ ದಳಪತಿ ಮತ್ತು ಗವರ್ನರ್ ಇಬ್ಬರಿಗೂ ಹೊಂದಾಣಿಕೆ ಇರೋದಿಲ್ಲ. ಅವರ ಇಬ್ಬರು ಹೊಂದಾಣಿಕೆ ಇಲ್ಲದೇ ಇರೋದನ್ನು ಶಿವಾಜಿ ಬಲ ಮಾಡಿಕೊಂಡು ಇದೇ ಸಂದರ್ಭದನ್ನು ಸರಿಯಾಗಿ ಬಳಸ್ಕೊಂಡಂತಹ ಶಿವಾಜಿ ಕೊಂಕಣ, ಕೊಂಡಣ ಹೀಗೆ ಮುಂತಾದ ಪ್ರಾಂತ್ಯಗಳನ್ನು ತಮ್ಮ ವಶ ಮಾಡ್ಕೋತಾರೆ. 2ನೇ ಬಾರಿ ಸೂರತನ್ನು ಮುತ್ತಿಗೆ ಹಾಕ್ತಾರೆ. 66 ಲಕ್ಷ ಸಂಪತ್ತನ್ನು ತಮ್ಮ ವಶ ಮಾಡ್ಕೋತಾರೆ. 1673ರಲ್ಲಿ ಬಿಜಾಪುರದ ಅಧೀನದಲ್ಲಿದ್ದಂತಹ ಪನ್ಹಳಗಡವನ್ನು ಮರಾಠರ ವಶ ಆಗುತ್ತೆ. 1673ರ ವೇಳೆಗೆ ಹಿಂದೆ ಕಳ್ಕೊಂಡಿದ್ದಂತಹ 23 ಕೋಟೆಗಳು ಶಿವಾಜಿಯ ವಶ ಆಗುತ್ತೆ. ದೇವತೆ ಭವಾನಿ ಎದುರು ಜೂನ್ 16, 1674ರಂದು ರಾಯಗಢದಲ್ಲಿ ಶಿವಾಜಿಯ ಪಟ್ಟಾಭಿಷೇಕ ಆಗುತ್ತೆ. ಮಹಾರಾಜ ಛತ್ರಪತಿ ಅನ್ನೋ ಬಿರುದು ಶಿವಾಜಿಯದಾಗುತ್ತೆ. ಛತ್ರಪತಿ ಎಂದರೆ ರಾಜರ ರಾಜ ಎಂದರ್ಥ. ಅವರ ಕಿರೀಟಧಾರಣೆಯು ಸ್ವತಂತ್ರ ಮರಾಠ ಸಾಮ್ರಾಜ್ಯದ ಉದಯದ ಸಂಕೇತವಾಗುತ್ತೆ. ಹಿಂದೂಗಳಿಗೆ ಹಳೆಯ ವೈಭವ ಹಾಗೂ ಸ್ವರಾಜ್ಯದ ಸುಳಿವು ನೀಡಿದಂತಹ ಈ ಘಟನೆ ಮರಾಠರ ಇತಿಹಾಸದಲ್ಲೇ ಒಂದು ಮೈಲಿಗಲ್ಲಾಗಿತ್ತು. ಕೊನೆಗೆ ಶಿವಾಜಿ ಮತ್ತು ಬ್ರಿಟಿಷರ ನಡುವೆ ಒಪ್ಪಂದ ಏರ್ಪಟ್ಟಿತು. ಔರಂಗಜೇಬ್ನೂ ಸಹ ಶಿವಾಜಿಯನ್ನು ಸ್ವತಂತ್ರ ರಾಜನೆಂದು ಸಾರಿದನು. 1677ರಲ್ಲಿ ಗೋಲ್ಕೊಂಡದ ಸುಲ್ತಾನನೊಡನೆ ಒಪ್ಪಂದ ಮಾಡಿಕೊಂಡಂತಹ ಶಿವಾಜಿ ಬಿಜಾಪುರದ ಸುಲ್ತಾನನ ಪ್ರದೇಶದ ಮೇಲೆ ದಾಳಿ ಇಟ್ಟರು.
ಅವನ ದಳಪತಿ ಫೇರ್ ಖಾನ್ ಲೂದಿ ಶಿವಾಜಿಯಿಂದ ಸೋತನು. ಕೋಲಿ, ಕರ್ನೂಲ್, ಅನಂತರ ಜಂಜಿ, ಮೆಲ್ಲೂರ್, ತಂಜಾವೂರುಗಳು ಶಿವಾಜಿಯ ವಶವಾಯಿತು. ಸೋತ ಮಧುರೈ ನಾಯಕ 6 ಲಕ್ಷ ಹೊನ್ನನ್ನು ಕಪ್ಪವಾಗಿ ಶಿವಾಜಿಗೆ ಕೊಟ್ಟನು. ಯಾದವಿ ಕಲಹದಲ್ಲಿ ಕೆಳದಿಯ ರಾಣಿ ಚೆನ್ನಮ್ಮಳಿಗೆ ನೆರವಾದನು ಶಿವಾಜಿ. ಕಾರವಾರ, ಅಂಕೋಲ, ಹುಬ್ಬಳ್ಳಿ, ಲಕ್ಷ್ಮೇಶ್ವರನ್ನ ಸೋಲಿಸಿದನು. ಕೊಪ್ಪಳ ಕೋಟೆ ಅವನ ವಶವಾಯಿತು. ಬೆಂಗಳೂರನ್ನು ಆಕ್ರಮಿಸಿ ಅದನ್ನು ಏಕೋಜಿಗೆ ಒಪ್ಪಿಸಿದನು. 1678ರಲ್ಲಿ ತುಂಗಭದ್ರಾ ನದಿಯ ಉತ್ತರ ಭಾಗಗಳು ಶಿವಾಜಿಯ ಕೈ ಸೇರಿತು. ಮಾರ್ಚ್ 23, 1680ರಂದು ಶಿವಾಜಿ ತನ್ನ 53ನೇ ವಯಸ್ಸಿನಲ್ಲಿ ತೀರಿಕೊಂಡನು. ಶಿವಾಜಿಯ ಮರಣದ ನಂತರ ಅವನ ಹಿರಿಯ ಮಗ ಶಾಂಭಾಜಿ ಪಟ್ಟಕ್ಕೆ ಬಂದನು. ಅವನಿಗೆ ಕರ್ನಾಟಕವನ್ನು ವಹಿಸಲಾಯಿತು. ಅಸಮರ್ಥನಾದಂತಹ ಇವನನ್ನು ಔರಂಗಜೇಬ್ ಕೊಂದು ಅವನ ಮಗನನ್ನು ದೆಹಲಿಗೆ ಕೊಂಡೊಯ್ದನು. ಅನಂತರ ಶಿವಾಜಿಯ ಇನ್ನೊಬ್ಬ ಕಿರಿಯ ಮಗ ರಾಜಾರಾಮನನ್ನು ಅಧಿಕಾರಕ್ಕೆ ತರಲಾಯಿತು. ಅವನಿಗೆ ದೇಸಿ ಮತ್ತು ಕೊಂಕಣವನ್ನು ವಹಿಸಲಾಯಿತು. ಇವನು 1689ರಲ್ಲಿ ಮೊಘಲರ ವಿರುದ್ಧ ಹೋರಾಡುತ್ತಾ ಔರಂಗಜೇಬ್ನಿಂದ ಕೊಲೆಯಾದನು. ಅನಂತರ ಅವನ ಪತ್ನಿ ತಾರಾಬಾಯಿಯು ಮೊಘಲರ ವಿರುದ್ಧ ಹೋರಾಟವನ್ನು ಆರಂಭಿಸಿದಳು. ಸ್ನೇಹಿತರೆ, ಶಿವಾಜಿ ಬಗ್ಗೆ ಇತಿಹಾಸನ ಹೇಳ್ತಾ ಇರೋದ್ರಲ್ಲಿ ಇದು 3ನೇ ಭಾಗ. ಉಳಿದ 2 ಭಾಗಗಳನ್ನು ಆಲ್ರೆಡಿ ನಾನು ಮಾಡಿದ್ದೀನಿ. ನೀವು ಯಾರೆಲ್ಲ ನೋಡಿಲ್ವೋ ಅವ್ರಿಗೆ ಅಂತ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತಾ ಇದ್ದೀನಿ, ಹೋಗಿ ನೋಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಏಕೆಂದರೆ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಇನ್ನೂ ಹೆಚ್ಚು ವಿಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹನ ಕೊಡುತ್ತೆ. ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ.